ಎಲ್ಲೇ ಇದ್ರು ಈ ಒಂದು ಶಾಲೆಯನ್ನು ಉಳಿಸಬೇಕು ಅಂತ ಹೇಳಿ ಈ ಶಾಲೆಯ ಒಂದು ಹಲವಾರು ಮೂಲಭೂತ ಸೌಕರ್ಯಗಳಿಗೆ ನನ್ನ ಗಮನಕ್ಕೆ ತಂದಿದ್ದಾರೆ. ಇವತ್ತು ಮಕ್ಕಳಿಗೆ ಒಂದು ವಾಹನಗಳ ವ್ಯವಸ್ಥೆ ಆಗಬೇಕು ಅಂತಕ್ಕಂಥ ಮನವಿಯನ್ನು ಸಲ್ಲಿಸಿದ್ರು. ಇವತ್ತಿನ ದಿನ ಒಂದು ಬಸ್ಸನ್ನ ಮಕ್ಕಳು ಹಳ್ಳಿಯಿಂದ ಬರಲಿಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಇನ್ನೂ ಒಂದು ಬಸ್ ಬೇಕು ಅಂತಕ್ಕಂಥದ್ದನ್ನು ಹೇಳಿದ್ದೀವಿ. ಅದನ್ನು ಸಹ ಸದ್ಯದಲ್ಲೇ ಮಕ್ಕಳ ಒಂದು ವಿದ್ಯೆಗೆ ಅನುಕೂಲ ಆಗಬೇಕಂತ ದೃಷ್ಟಿಯಿಂದ ಇವತ್ತು ಬಸ್ಸಿನ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಒಂದು ನನ್ನ ಮನಸ್ಸಿಗೆ ನೋವಿರ್ತಕ್ಕಂಥದ್ದು, ಇಲ್ಲಿ ರಾಜಕೀಯವಾಗಿ ಬಹಳ ಸಣ್ಣತನದ ಮಾತುಗಳು ಆಡ್ತಕ್ಕಂಥದ್ದನ್ನು ಗಮನಿಸಿದ್ದೇನೆ. ಮಾಧ್ಯಮಗಳ ಮುಂದೆ ಹಲವಾರು ರೀತಿಯ ಜನಗಳಲ್ಲಿ ಕೆಟ್ಟ ಭಾವನೆಯನ್ನು ಮೂಡಿಸಬೇಕು ಅಂತಕ್ಕಂಥ ಒಂದು ವಾತಾವರಣ ಇಲ್ಲಿ ನಡೀತಾ ಇರತಕ್ಕಂಥದ್ದು. ನಾನು ಅದನ್ನು ದೊಡ್ಡ ಮಟ್ಟದಲ್ಲಿ ಮಾತನಾಡ್ಲಿಕ್ಕೆ ಹೋಗೋದಿಲ್ಲ. 10 ಕೋಟಿ ಹಣ ಬೇಕು ಅಂತಕ್ಕಂಥದ್ದಕ್ಕೆ ನನ್ನ ಗಮನದಲ್ಲಿ ಏನಿದೆ ಅದಷ್ಟೇ ಅಲ್ಲ, ನನಗೆ ಪತ್ರಿಕೆಗಳಲ್ಲಿ ಬರ್ಸಿದ್ರು ಸಂಬಳ ಕೊಟ್ಟಿಲ್ಲ, ಇಲ್ಲಿ ಬಂದು ದೊಡ್ಡದಾಗಿ ಹೇಳ್ಬಿಟ್ಟು ಹೋದ್ರು. ಕುಮಾರಸ್ವಾಮಿ ಏನ್ ಮಾಡಿದ್ದಾರೆ, ಸಣ್ಣತನದಲ್ಲಿ ಪಾಪ ಯಾರೋ, ನಾನು ಅವ್ರ ಬಗ್ಗೆ ಎಲ್ಲ ಚರ್ಚೆ ಮಾಡೋದು ಅವಶ್ಯಕತೆನೂ ಇಲ್ಲ, ಅಂಥವ್ರ ಬಗ್ಗೆ ಮಾತನಾಡೋದಕ್ಕೆ. ಇಲ್ಲಿ ಪ್ರಶ್ನೆ, ನಾನು ಕಳೆದ 15 ದಿವಸಗಳಿಂದ ಸಂಬಳವನ್ನೇ ಕೊಟ್ಟಿಲ್ಲ ಅಂತಕ್ಕಂಥ ವಿಷಯದ ಪತ್ರಿಕೆಯಲ್ಲಿ ಗಮನಿಸಿದಂಥ ಹಿನ್ನೆಲೆ ಒಳಗೆ ನಾನು ಜಿಲ್ಲಾಧಿಕಾರಿಗೂ ಬಹುಶಃ ಮಾತನಾಡಿದೆ. ಅವರು ಏನಿದೆ ಸ್ವಲ್ಪ ನನ್ನ ಗಮನಕ್ಕೆ ತನ್ನಿ ಅಂತ ಹೇಳಿ ನಮ್ಮ ಕಚೇರಿಯಿಂದ ನಾನು ಬಹುಶಃ ಮುಖ್ಯೋಪಾಧ್ಯಾಯರಿಗೆ ಕಳಿಸ್ಕೊಟ್ಟು ಎಷ್ಟು ತಿಂಗಳು ಸಂಬಳ ಆಗಿಲ್ಲ, ಎಷ್ಟು ಸಂಬಳದ ಹಣದ ಅವಶ್ಯಕತೆ ಇದೆ, ಅದೆಲ್ಲವನ್ನ ತರಬೇಕು ಅಂತೇಳಿ ನಮ್ಮ ಕಚೇರಿಯಿಂದಲೇ ಕಳಿಸ್ಕೊಟ್ಟೆ. ಸುಮಾರು 26 ಲಕ್ಷ ರೂಪಾಯಿಗಳು ಸಂಬಳ ಇನ್ನು ಬಾಕಿ ಇಟ್ಕೊಂಡಿದ್ದಾರೆ. ನನ್ನ ಬಗ್ಗೆ ಟೀಕೆ ಮಾಡತಕ್ಕಂಥ ಆ ಜನಕ್ಕೆ ಯಾವ ನೈತಿಕತೆ ಇಟ್ಕೊಂಡು ಮಾತಾಡ್ತಾರೆ? ಇವತ್ತು ಶಿಕ್ಷಕರು ಸಂಬಳನೇ ಕೊಡದೆ 13 ತಿಂಗಳಿಂದ ಕೆಲಸ ಮಾಡಿ ಅಂದ್ರೆ ಅವರು ಜೀವನ ಹೆಂಗ್ ಮಾಡಬೇಕು ಶಿಕ್ಷಕರುಗಳು? ಇವತ್ತು ನನ್ನ ಬಗ್ಗೆ ಇಷ್ಟೊಂದು ಸಣ್ಣತನದಲ್ಲಿ ಮಾತಾಡ್ತಕ್ಕಂಥದ್ದು ಹೇಳಿದ್ರೆ, ನಾನು ಯಾತಕ್ಕೆ ವಿಷಯ ಗೊತ್ತಾದ ಮೇಲೆ ಎಷ್ಟು ಸ್ಯಾಲ್ರಿಯ ಒಂದು ಹಣ ಕೊಟ್ಟಿಲ್ಲ ಅಂತಕ್ಕಂಥದ್ದನ್ನ ಯಾಕೆ ತರಿಸ್ಕೊಂಡ್ರೆ ಅಂದ್ರೆ, ಇದಕ್ಕೆ CSR ಫಂಡ್ ಕೊಡ್ಲಿಕ್ಕಾಗಲ್ಲ. ಕೊನೆಗೆ ನಾನು ತೀರ್ಮಾನಕ್ಕೆ ಬಂದೆ, ಪಾಪ ಅವ್ರು ಜೀವನ ಹೇಗೆ ಮಾಡ್ತಾರೆ ಟೀಚರ್ಗಳು ಅಂತ ಹೇಳಿ ಇಲ್ಲಿ ಕೆಲಸ ಮಾಡೋರು. ನನ್ನ ಸಂಬಳ ಏನಿದೆ ಪ್ರತಿ ತಿಂಗಳು ಬರ್ತಕ್ಕಂಥದ್ದು, ಅದನ್ನೇನು ಉಳಿತಾಯ ಮಾಡಿ ಇಟ್ಟಿದ್ದೆ, ನನ್ನ ಸಂಬಳವನ್ನ ನಿಮಗೆ ಕೊಡಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಬಂದಿದ್ದೇನೆ. ಅದು ಪಾಪದ ಹಣ ಅಲ್ಲ. ನನಗೆ ಇವತ್ತು ಮಂತ್ರಿಯಾಗಿ ಕೆಲಸ ಮಾಡಬೇಕಾದ್ರೆ ಪ್ರತಿ ತಿಂಗಳು ಸಂಬಳ ಏನು ಬರ್ತಾ ಇದೆ, ಆ ಸಂಬಳದ ದುಡ್ಡನ್ನೇ ಇವತ್ತು ಎಲ್ಲ ಶಿಕ್ಷಕರಿಗೆ 13 ತಿಂಗಳು 26 ಲಕ್ಷ ರೂಪಾಯಿ ಪೇಮೆಂಟ್ ಇದೆ ಅಂತಕ್ಕಂಥದ್ದು ನನ್ನ ಗಮನ ಏನು ಸೆಳೆದಿದ್ದೀರಿ. ಪಕ್ಕದ ITI ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇರ್ಬೋದು, ಇದೆಲ್ಲ ಸೇರಿ ನಾನೇನು ವರ್ಗಾವಣೆಗೆ ಯಾರ ಹತ್ರ ದುಡ್ಡು ತಗೊಳ್ಳಲ್ಲ, ಇಲ್ಲ ಯಾರಾದ್ರೂ ಕೆಲಸ ಮಾಡಬೇಕಾದ್ರೆ ಕಮಿಷನ್ ಕೊಡಿ ಅಂತ ತಗೊಳ್ಳಲ್ಲ. ಅತ್ಯಂತ ನನ್ನ ದುಡಿಮೆಯ ಹಣ ಕೊಡ್ತಾ ಇದ್ದೀನಿ, ಪಾಪದ ಹಣ ಎಂದು ನಾನು ಇದು ಕೊಡ್ತಾ ಇಲ್ಲ. ಆ ಮಾತಾಡ್ತಕ್ಕಂಥವ್ರು ಅರ್ಥ ಮಾಡ್ಕೋಬೇಕು, ನಾಳೆಗೆ ಬಿಗಿ ಹಿಡಿದು ಮಾತನಾಡಬೇಕು ಅನ್ನೋದು ಹೇಳಲಿಕ್ಕೆ ಬಯಸ್ತೀನಿ. ನನಗೂ ಬೇರೆ ರಾಜಕಾರಣಿಗಳಿಗೂ ಬಹಳ ವ್ಯತ್ಯಾಸ ಇದೆ. ಅದರಿಂದ ನಾನು ಯಾವುದಾದ್ರೂ ಒಬ್ಬ ಸಾಮಾನ್ಯ ಪ್ರಜೆ ನನ್ನ ಒಂದು ವಿಷಯದಲ್ಲಿ ಚರ್ಚೆ ಮಾಡಿದ್ರೆ ಅತ್ಯಂತ ಗಂಭೀರವಾಗಿ ತೆಗೆದುಕೊಳ್ಳೋದು. ನಾನು ದಪ್ಪ ಚರ್ಮದ ವ್ಯಕ್ತಿ ಅಲ್ಲ, ನಾನು ಬಹಳ ಸೂಕ್ಷ್ಮ ಜೀವಿ. ನಾನು ಮರ್ಯಾದೆ ಕಾರಣ ನಾನು ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಲ್ಲಿ ಜನಗಳಿಗೆ ದ್ರೋಹ ಮಾಡ್ತಕ್ಕಂಥವ್ರಲ್ಲ ನಾನು. ಅದಕ್ಕೋಸ್ಕರವಾಗಿ ಈ ಒಂದು ಶಾಲೆಯನ್ನ ದತ್ತು ತೆಗೆದುಕೊಳ್ತೀನಿ ಅಂತಕ್ಕಂಥದ್ದು ಹೇಳಿದ್ದೇನೆ. ಇವತ್ತು ರಾಜ್ಯದಲ್ಲಿ ಈಗಾಗಲೇ 75 ಸ್ಕೂಲ್ಗಳನ್ನ ನವೀಕರಣ ಮಾಡ್ತಕ್ಕಂಥದ್ದಕ್ಕೆ ಈಗಾಗಲೇ CSR ಫಂಡ್ ಅನ್ನು ಕೊಡ್ತಕ್ಕಂಥದ್ದಕ್ಕೆ 24-25ನೇ ಸಾಲಿನ ವರ್ಷದಲ್ಲಿ 75 ಶಾಲೆಗಳ ಪುನರ್ ಏನೋ ಒಂದು ರಿಪೇರಿಗಳಾಗಬೇಕಾಗಿದೆ, ಹೊಸ ಕಟ್ಟಡಗಳಾಗಬೇಕು.
ಇದಕ್ಕೆಲ್ಲ ಹಣದ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ. ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಹೇಳ್ತಕ್ಕಂಥದ್ದು, ಒಟ್ಟು ಟೋಟಲ್ಲು 34 ಕೋಟಿ ಒಂದು ವರ್ಷದಲ್ಲಿ ಇವತ್ತು CSR ಫಂಡನ್ನು ಜಿಲ್ಲೆಯ ಅಭಿವೃದ್ಧಿಗೋಸ್ಕರವಾಗಿ ಹಲವಾರು ಹಳ್ಳಿಗಳ ಕಾಮಗಾರಿಗಳಿಗೆ ಇವತ್ತು 34 ಕೋಟಿ ಮೊದಲನೇ ವರ್ಷದಲ್ಲಿ ಹಣ ಬಿಡುಗಡೆ ಮಾಡಿಸಿದ್ದೇನೆ. ಮತ್ತು ಇದೇ ವರ್ಷ 25-26ನೇ ಸಾಲಿಗೆ ಮತ್ತೆ ಪುನಃ ನಾವು 30ರಿಂದ 50 ಕೋಟಿ ಹಣನ ಜಿಲ್ಲೆಗೆ ಇವತ್ತು ತರಬೇಕು ಅಂತಕ್ಕಂಥದ್ದು ಈಗಾಗಲೇ ಎಲ್ಲ ವಿಷಯದ ಚರ್ಚೆ ಮಾಡಿದ್ದೇನೆ. ಕೆಲವು ಕಲ್ಪನೆಗಳ ಜೊತೆಯಲ್ಲಿ ನಾನು ಯಾವುದೇ ಕಾರಣಕ್ಕೂ ಈ ಜಿಲ್ಲೆಯ ಜನತೆಗೆ ಅನ್ಯಾಯಕ್ಕೆ ಅವಕಾಶ ಕೊಡೋಣ ಇಲ್ಲ, ನಿಮ್ಮ ಗೌರವ ಚ್ಯುತಿ ತರತಕ್ಕಂಥವನು ಅಲ್ಲ.